ಏನಾದ್ರು ಮಾತುಕತೆಗೆ ಅವಕಾಶ ಇದೆ ತುಂಬಾ ಸ್ಪೆಕ್ಯುಲೇಷನ್ಸ್ಗಳಿದೆ, ಏನಾದರೂ ಡಿಸ್ಕಷನ್ ಮಾಡಿದ್ರೆ? ಏನು ಸ್ಪೆಕ್ಯುಲೇಷನ್? ನೀವೇ ಸ್ಪೆಕ್ಯುಲೇಷನ್ ಎಲ್ಲ ಮಾಡೋದು. ಸ್ಪೆಕ್ಯುಲೇಷನ್ ಇಲ್ಲ, ಸ್ಪೆಕ್ಯುಲೇಷನ್ ಮಾಡ್ತಾ ಇರೋರು ನೀವು. ಈ ಪ್ರಶ್ನೆ ಕೇಳೋದು ಇದೆಯಲ್ಲ, ಇಟ್ ಸೆಲ್ಫ್ ಇಸ್ ಎ ಬೇಸ್ಲೆಸ್ ಕ್ವಶನ್. ಸರ್ ಏನು ಗೊತ್ತಾ, ಎಲ್ಲ ಗೊಂದಲ ನಡೆದ ನಂತರ ಭಾಳ ದಿನ ನಂತರ ರಾಹುಲ್ ಗಾಂಧಿ ಭೇಟಿ ಮಾಡಿದ್ರಲ್ಲ, ಹಾಗಾಗಿ ಇಲ್ಲಿ ಗೊಂದಲ ಏನಿದೆ? ಗೊಂದಲ ಏನಪ್ಪ ಇದೆ? ಆ ಥರದ್ದು ಇಲ್ವೇ ಇಲ್ಲ. ಅವೆಲ್ಲ ಪತ್ರಿಕೆಗಳಲ್ಲಿ ಚರ್ಚೆ ಆಗ್ತಾ ಇರೋದು, ಪಾರ್ಟಿನಲ್ಲಿ ಅವೆಲ್ಲ ಇಲ್ವೇ ಇಲ್ಲ. ಕೆಲವರು 6ನೇ ತಾರೀಕು 9ನೇ ತಾರೀಕು ಡೇಟ್ ಕೊಟ್ಟಿದ್ರು, ಈ ಚಕ್ರಾಂತಿ ಬರ್ತಾ ಇದೆ, ಯಾರು ನೀವು ಡೇಟ್ ನಾನು ಮಾತಾಡಬೇಕು, ಡಿ ಕೆ ಶಿವಕುಮಾರ್ ಮಾತಾಡಬೇಕು, ನಮಗೆ ತಾನೇ ಗೊತ್ತಾಗೋದು. ನಾವು ಮಾತಾಡಿದೀವ? ಏನಾಗಂದ್ರೆ ಯಾವಾಗ ಹೇಳಿದ್ರಪ್ಪ ಕೊಟ್ಟ ಮಾತು ಹೇಳ್ತಾರೆ ಅಂತ ಹೇಳ್ಬಾರ್ದು. ಅಲ್ಟಿಮೇಟ್ಲಿ ಹೈಕಮಾಂಡ್ ಅವ್ರು ಏನು ತೀರ್ಮಾನ ಮಾಡ್ತಾರೆ ಅದರ ಪ್ರಕಾರ ನಡ್ಕೊಳ್ಳೋದು. ಬಗ್ಗೆ ಮಾತೇ ಹೇಳ್ತಾ ಇರಲಿಲ್ಲ, ಯಾಕಂದ್ರೆ ನೀವು ಫುಲ್ ಪ್ರೆಗ್ನೆಂಟ್ ಇದ್ರಿ. ಇದೇ ಟರ್ಮಲ್ಲಿ ಈ ತರ ಚರ್ಚೆ ಆಗ್ತಾ ಇರೋದು ಅದಕ್ಕೆ ನೀವೇ ಮಾಡ್ತಾ ಇರೋದು. ಎಮ್ಎಲ್ಎಗಳು ಕೂಡ ಅದಕ್ಕೆ ಎಮ್ಎಲ್ಎಗಳು ಪಾಪ ಅವ್ರಿಗೆ ಗೊತ್ತಿರಲ್ಲ. ಹೈಕಮಾಂಡ್ ಅವ್ರು ಹೇಳಿದಾರ ಅವ್ರಿಗೆ? ಹೈಕಮಾಂಡ್ ಅವ್ರು ಹೇಳಿದಾರೆ ಅಂದ್ರೆ ಹೇಳಿಲ್ಲ. ಹೈಕಮಾಂಡ್ ಅವ್ರು ಏನ್ ಹೇಳ್ತಾರೆ ಅದ್ರ ಮೇಲೆ ತೀರ್ಮಾನ ಕೊಟ್ಟ ಮಾತು ಉಳಿಸ್ಕೋಬೇಕು ಅಂತ ಪದೇ ಯಾರು ಹೇಳೋರು? ಡಿ ಕೆ ಶಿವಕುಮಾರ್ ಆ ಥರದ ಮಾತುಕತೆ ನೋಡಪ್ಪ, ಅವರು ಹೇಳಿಲ್ಲ, ನೀವೇ ಎಲ್ಲ ಕ್ರಿಯೇಟ್ ಮಾಡಿರೋದು. ಸ್ಥಳೀಯವಾಗಿ ನಾಯಕತ್ವ ವಿಚಾರವಾಗಿ ಸ್ಥಳೀಯವಾಗಿ ಅದನ್ನ ಬಗೆಹರಿಸಬೇಕು ಅಂತ ಹೇಳ್ತಾರೆ. ಅದ್ರ ಬಗ್ಗೆ ತಾವೇನು ಹೇಳ್ತೀರಿ? ಸ್ಥಳೀಯವಾಗಿ ಬಗೆಹರಿಸ್ಕೋಬೇಕು ಅಂತ ಹೇಳಿದಾರೆ ಖರ್ಗೆ ಅವರು. ನಾವು ಅವರು ಮಾತಾಡಿದೀವಲ್ಲ, ಅವ್ರ ಮನೆಗೆ ಬ್ರೇಕ್ಫಾಸ್ಟ್ಗೆ ಹೋಗಿದ್ದೆ, ನಮ್ಮ ಮನೆಗೆ ಅವ್ರು ಬ್ರೇಕ್ಫಾಸ್ಟ್ಗೆ ಬಂದಿದ್ರು, ಮಾತಾಡಿದ್ದೀವಿ. ಇಬ್ಬರು ಮಾತಾಡಿರೋದು ಏನಪ್ಪ ಅಂತಂದರೆ ಹೈಕಮಾಂಡ್ ಅವ್ರು ಏನು ಹೇಳ್ತಾರೆ ಅದ್ರ ಪ್ರಕಾರ ನಡ್ಕೋಬೇಕು ಅಂತ ಹೇಳಿದ್ರು. ನೀವು ಸಿಎಲ್ಪಿ ನಾಯಕರು ಸರ್, ನಿಮ್ಮ ಶಾಸಕರು ಬಾಯಿ ಮುಚ್ಚುವಂತ ಕೆಲಸ ಮಾಡ್ತೀರಾ? ಯಾಕಂದ್ರೆ ಈ ಕನ್ಫ್ಯೂಷನ್ ಹೈಕಮಾಂಡ್ ಕ್ರಿಯೇಟ್ ಮಾಡಿದ್ರು ಕೂಡ ಈಗೆಲ್ಲ ಇಲ್ವೇ ಇಲ್ಲ. ಈಗ ಸಿಎಲ್ಪಿ ಈ ಎಮ್ಎಲ್ಎಗಳು ಬಾಯಿ ಮುಚ್ಚೋದು ಸರ್. ಎಲ್ಲ ಎಮ್ಎಲ್ಎಗಳೇ ಮಾತಾಡ್ತಾ ಇಲ್ಲ, ಈಗ ನೀವೇ ಮಾತಾಡ್ತಾ ಇಲ್ಲ. ಡೆಲ್ಲಿಗೆ ಹೋಗ್ತಾ ಇದ್ದಾರೆ ಸಂಪುಟ ಪುನರಚನೆ ವಿಚಾರ. ಇಲ್ಲ, ಡೆಲ್ಲಿಗೆ ಹೋಗ್ತಾ ಇಲ್ಲ. ಸರ್, ಈಗ ನಾಳೆ ವಿಶೇಷ ಅಧಿವೇಶನ ಕರೆಯುವ ವಿಚಾರದಲ್ಲಿ ಚರ್ಚೆ ಆಗ್ತದೆ. ಇಲ್ಲ, ನಾಳೆ ಕ್ಯಾಬಿನೆಟ್ ಮೀಟಿಂಗ್ ಕರೆದಿದ್ದೀವಿ, ಸ್ಪೆಷಲ್ ಕ್ಯಾಬಿನೆಟ್ ಮೀಟಿಂಗ್ ಕರೆದಿದ್ದೀನಿ, ಎಮರ್ಜೆಂಟ್ ಮೀಟಿಂಗು, ಅಲ್ಲಿ ಚರ್ಚೆ ಮಾಡ್ತೀವಿ.